ಹೇಳಿದ್ದಾರೆ ಸೋಮಶೇಖರ್ ಅವರು. ಬಿಜೆಪಿ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿ. ಸದಾನಂದ ಗೌಡ ಹೇಳಿರುವುದು ಸರಿಯಾಗೇ ಇದೆ ಅಂತ ಸದಾನಂದ ಗೌಡ ಅವರ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ. ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಜಯೇಂದ್ರ ಅಶೋಕ್ ಕಮಿಟಿ ಸಭೆ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪಕ್ಷ ಬಲವರ್ಧನೆ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸದಾನಂದ ಗೌಡ ಹೇಳಿರೋದು ಸರಿಯಾಗೇ ಇದೆ ಅಂತ ಹೇಳಿರುವಂತಹ ಸೋಮಶೇಖರ್ ಅವರು ನಾವೇನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸದಾನಂದ ಗೌಡರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಸರ್, ಯಾರ್ಯಾರು ರೆಬಲ್ಸ್ ಯಾರ್ಯಾರು ಪಕ್ಷ ವಿರೋಧವಾಗಿ ನಡ್ಕೊಂತಾರೋ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡಲಿ, ನಮ್ದೇನಿದೆ. ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದ್ದೀವಿ? ಅಲ್ಲ, ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ದೀವಿ. ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ಸರ್. ಈ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ, ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಒಳ್ಳೆ ಕಮಿಟಿ ಮಾಡಿದ್ದಾರೆ. ಅಲ್ಲ ಸರ್, ಈಗ ವಿರೋಧ ಪಕ್ಷ ನಾಯಕರು ಅಧ್ಯಕ್ಷರಾದ್ಮೇಲೂ ಕೂಡ ಯತ್ನಾಳ್ ಅವ್ರ ಬೈಕ್ ಬ್ರೇಕ್ ಹಾಕಕ್ ಆಗ್ಲಿಲ್ಲ, ಪದೇ ಪದೇ ಮತ್ತೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಇದು ರಾಷ್ಟ್ರೀಯ ಪಕ್ಷ ಡೇ ಬೈ ಡೇ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಶಿಸ್ತುಬದ್ಧವಾದಂತ ಪಕ್ಷ ಅಂತ ಹೇಳ್ತಾರೆ. ಶಿಸ್ತೇ ಹೋಗ್ಬಿಟ್ಟಿದೆ. ಶಿಸ್ತುಬದ್ಧನೆ ಈಗಲೂ ಶಿಸ್ತುಬದ್ಧನೆ. ಅದೇ ಯತ್ನಾಳ್ ಅವರು ಈ ರೀತಿ ಪಕ್ಷದ ವಿರುದ್ಧ ತಾವು ಪಕ್ಷದಲ್ಲಿ ಆರಾಮಿದ್ದೀರಾ? ನಿಮ್ಗೆ ಹೆಂಗ ಅನಿಸ್ತದೆ? ಅಲ್ಲ ಸರ್, ಪಕ್ಷದಲ್ಲಿ 40,000 ಕೋಟಿ ಹಗರಣ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ಅಂತ ಯತ್ನಾಳ್ ಅವರು ಆರೋಪ ಮಾಡಿದ್ರು. ಯಾಕೆಂದ್ರೆ ನೀವು ಕೂಡ ಅವತ್ತಿನ ಸರ್ಕಾರದ ಒಂದು ಭಾಗ ಆಗಿದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಎಸ್ ಟಿ ಸೋಮಶೇಖರ್ ಅವರು ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಪರಮೇಶ್ವರ್ ಅವರನ್ನ ಭೇಟಿ ಆಗಿದ್ದಾರೆ. ಅವರು ಕೊಟ್ಟಿರುವಂತಹ ಕಾರಣ ಹೊಸ ಪೊಲೀಸ್ ಸ್ಟೇಷನ್ಗೆ ಮನವಿ ಕೊಡೋದಕ್ಕೆ ಹೋಗಿದ್ವಿ ಅಂತ, ಅಷ್ಟಕ್ಕೆ ಹೋಗಿದ್ರ ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗಿರೋದು. ಏನ್ ಚರ್ಚೆ ಆಗಿರಬಹುದು, ಸಾಧ್ಯತೆಗಳೇನಿದೆ ಅಂತ? ಪ್ರಗತಿ, ಪರಮೇಶ್ವರ್ ಅವರ ಭೇಟಿ ವೇಳೆ ಯಾವ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು. ಆದ್ರೆ ಎಸ್ ಟಿ ಸೋಮಶೇಖರ್ ಹೇಳ್ತಿರೋ ಪ್ರಕಾರ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಮತ್ತೊಂದು ಅಂದ್ರಹಳ್ಳಿಗೆ ಮತ್ತೊಂದು ಪೊಲೀಸ್ ಸ್ಟೇಷನ್ ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಭೇಟಿಯಾಗಿದ್ದೀನಿ ಅನ್ನುವಂಥದ್ದನ್ನ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆದ್ರೆ ಈ ಶಾಸಕರ ವರ್ತನೆಗಳು ಮತ್ತು ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳು ಸಾಕಷ್ಟು ತಿಂಗಳಿನಿಂದ ನಡೀತಾ ಇದೆ. ಈ ಹಿಂದೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯ ನಾಯಕರ ವರ್ತನೆ ಬಗ್ಗೆ ಕಿಡಿಕಾರ್ತಾ ಇದ್ರು. ಬಿಜೆಪಿಯಲ್ಲಿ ಬರೋ ತನಕ ಜಾಮೂನ್ ಕೊಡ್ತಾರೆ, ಆಮೇಲೆ ವಿಷ ಕೊಡ್ತಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಪಾರ್ಟಿ ಬಿಡುವಂತ ವಿಚಾರದ ಬಗ್ಗೆ ಸಭೆಗಳನ್ನ ನಡೆಸಿದ್ರು. ಸೊ ಈ ಬೆಳವಣಿಗೆಗಳು ನಡೆದಿರುವ ಕಾರಣಕ್ಕಾಗಿ ಈ ಇಬ್ಬರು ಬಿಜೆಪಿ ಶಾಸಕರಿದ್ದಾರೆ, ಇವರ ನಡವಳಿಕೆಗಳ ಮೇಲೆ ಅನುಮಾನ ಬರುತ್ತೆ. ಮತ್ತು ಅವರು ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ಭೇಟಿ ಆಗ್ತಿರೋದು ಕೂಡ ಹಲವು ಕುತೂಹಲ ಮತ್ತು ಅನುಮಾನಕ್ಕೂ ಕೂಡ ಎಡೆ ಮಾಡ್ತಾ ಇದೆ. ಸೊ ಇವರು ಇದನ್ನು ಫಸ್ಟ್ ಟೈಮ್ ಅಲ್ಲ, ಕಾಂಗ್ರೆಸ್ ಸಚಿವರುಗಳನ್ನ ಭೇಟಿ ಆಗ್ತಾ ಇರುವಂತದ್ದು. ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು, ಆಗ್ಲೂ ಕೂಡ ಕ್ಷೇತ್ರದ ಕೆಲಸ ಅಂತ ಹೇಳಿದ್ರು. ಸೊ ಇವತ್ತು ಪರಮೇಶ್ವರ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಕ್ಷೇತ್ರದಲ್ಲಿ ಪೊಲೀಸ್ ಸ್ಟೇಷನ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಇದರ ಜೊತೆಗೆ ಸದಾನಂದ ಗೌಡರು ನಿನ್ನೆ ಸುದ್ದಿಗೋಷ್ಠಿ ಮಾತನಾಡಿದಾಗ ಒಂದು ಸಂದರ್ಭದಲ್ಲಿ ಮಾತನಾಡಿದ್ರು. ಅಂದ್ರೆ ಪಕ್ಷದಲ್ಲಿ ಶಿಸ್ತು ಹೋಗಿದೆ, ಜೊತೆಗೆ ಪಕ್ಷದಲ್ಲಿ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು ಅನ್ನೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅಧ್ಯಕ್ಷರ ಆಯ್ಕೆ ಆದ್ಮೇಲೂ ಕೂಡ ಇದು ಮುಂದುವರಿತಾ ಇರುವಂತದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ, ಅಂತವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾಗಿ ನಾವು ಸೋಮಶೇಖರ್ ಅವ್ರ ಮೇಲೂ ಕೂಡ ಇದೇ ಪ್ರಶ್ನೆಯನ್ನ ಎತ್ತಿದಾಗ, ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರ್ ಮೇಲೆ ಬೇಕಾದ್ರೆ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನ ಸೋಮಶೇಖರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಇವರ ನಡವಳಿಕೆಗಳು ಲೋಕಸಭಾ ಚುನಾವಣಾ ಸಮೀಪದ ತನಕ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇವರಿಬ್ರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಚರ್ಚೆಗಳೇ ಈಗಲೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇದಾವೆ. ಹಾಗಾಗಿ ಇವರ ಪದೇ ಪದೇ ಭೇಟಿಗಳು ನೋಡಿದ್ರೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋ ರೀತಿ ಕಾಣಿಸ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.